ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಪ್ಪ ಬಂದಿದ್ದಾರೆ ಊರಿಂದ. ಬರಬೇಕಾದ್ರೆ ಏನೆಲ್ಲ ತಂದಿದ್ದಾರೆ ನೋಡಿ. ಮಟನ್ ತಗೊಂಡು ಬಂದಿದ್ದಾರೆ, ಹಾಗೆ ಚಕ್ಲಿ, ನುಪ್ಪಟ್ಟು, ಕಜ್ಜಾಯ ಮತ್ತು ತೆಂಗಿನಕಾಯಿ ಎಲ್ಲನೂ ಕೂಡ ತಗೊಂಡು ಬಂದಿದ್ದಾರೆ. ಈ ಟೈಮಲ್ಲಿ ನಮ್ಮೂರಲ್ಲಿ ಉಪವಾಸ ಹಬ್ಬ ಅಂತ ಮಾಡ್ತಾರೆ. ನಮಗೆ ಹೋಗೋದಕ್ಕಾಗಿರಲಿಲ್ಲ, ಆನಂದ್ಗೆ ಲೀವ್ ಇರಲಿಲ್ಲ, ಮತ್ತು ಯಕ್ಷಿತ್ ಕೂಡ ಸ್ಕೂಲಿಗೆ ಹೋಗ್ತಿದ್ದಾನಲ್ವಾ, ಹಂಗಾಗಿ ನಮ್ಗೆ ಹೋಗೋದಕ್ಕಾಗಲಿಲ್ಲ. ಅಪ್ಪನೇ ಊರಿಂದ ಬಂದಿದ್ದಾರೆ. ನಿನ್ನೆ ಹಬ್ಬ ಇದ್ದಿದ್ದು, ಇವತ್ತು ನಾನ್ ವೆಜ್ ಊಟ ಇತ್ತಲ್ಲ, ಹಾಗಾಗಿ ಊರಿಂದನೇ ಮಟನ್ ತೊಗೊಂಡು ಬಂದಿದ್ದಾರೆ. ಊರಿನ ಮಟನ್ ಆದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಹಾಗೆ ನಾನು ಏನೇನು ತಿಂಡಿ ತಂದಿದ್ರು ಅದನ್ನೆಲ್ಲನೂ ಕೂಡ ಎತ್ತಿಟ್ಬಿಡೋಣ ಬಾಕ್ಸಿಗೆ ಹಾಕಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನುಪ್ಪಟ್ಟು ಯಾಕೋ ಗೊತ್ತಿಲ್ಲ, ಅಪ್ಪ ಹೇಳ್ತಾಯಿತ್ತು ಕಡಲೆ ಬೀಜ ಜಾಸ್ತಿ ಆಗೋಯ್ತು ಮಗ, ಅದಕ್ಕೆ ನುಪ್ಪಟ್ಟು ಆ ಥರ ಆಗಿದೆ ಅಂತ. ಹೋದ್ಸರಿ ನಾನು ಹೋಗಿದ್ದಾಗಲೂ ಹಾಗೇ ನುಪ್ಪಟ್ಟು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಮುರುಕ್ಲು ಥರ ಆಗೋಗಿತ್ತು. ಈ ಸಲಿನೂ ಹಾಗೆ ಆಗಿದೆ. ಅಪ್ಪ ಏನೋ ಕಡಲೆ ಬೀಜ ಜಾಸ್ತಿ ಆಯಿತು ಅದಕ್ಕೆ ಅಂತ ಹೇಳ್ತಾಯಿದ್ರು. ನಾನು ಯಕ್ಷಿತ್ ಊಟಕ್ಕಿಂತ ಮುಂಚೆ ಮಟನ್ನ ತಿಂತಾ ಇರಲಿಲ್ಲ, ಅವಾಗೇನು ಅಪ್ಪ ತರ್ತಾ ಇರಲಿಲ್ಲ. ಬಟ್ ಯಕ್ಷಿತ್ ಹುಟ್ಟಿದ ಮೇಲಂತೂ ನಾನು ಮಟನ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಹಬ್ಬಕ್ಕೂ ಕೂಡ ಮಿಸ್ ಮಾಡಲ್ಲ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಮಟನ್ ತೊಗೊಂಡು ಬರ್ತಾರೆ. ಇನ್ ಕೇಸ್ ನಾವೇನಾದರೂ ಹೋಗಿಲ್ಲ ಅಂತಂದರೆ ಮಿಸ್ ಮಾಡೋದೇ ಇಲ್ಲ, ತರ್ತಾರೆ. ಮೊದಲಾದರೆ ನಾನು ತಿಂತಿರ್ಲಿಲ್ವಲ್ಲ, ಹಾಗಾಗಿ ತರ್ತಾ ಇರಲಿಲ್ಲ. ನಾನು ಯಕ್ಷಿತ್ ಬಾಣಂತನದಲ್ಲಿ ಮಟನ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು ಬರೀ ಚಿಕನ್ ಅಷ್ಟೇ ತಿಂತಾ ಇದ್ದಿದ್ದು. ಆ ಟೈಮಲ್ಲಿ ತಿನ್ನಲೇಬೇಕಲ್ವ, ಮಗುಗೆ ಹಾಲು ಬೇಕು ಅಂತಂದರೆ, ಜೊತೆಗೆ ಹೆಲ್ದಿಯಾಗಿರಬೇಕು ಅಂತಂದರೆ ಹೆಲ್ದಿ ಫುಡ್ನ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ಆ ಟೈಮಲ್ಲಿ ಮಟನ್ ತಿನ್ನೋದಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದು. ಹಾಗೆ ಅಪ್ಪ ಬಂದಿದ್ದು ಮಧ್ಯಾಹ್ನ ಆಗೋಗಿತ್ತು, 2:30 ಆಗಿತ್ತು. ಯಕ್ಷಿತ್ಗೆ ಅಷ್ಟರಲ್ಲಿ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಅವ್ನು ಮಲಗಿದ್ದ. ಅಪ್ಪನೂ ಕೂಡ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು. ನಾನು ಅಷ್ಟರಲ್ಲಿ ಎಲ್ಲನೂ ಎತ್ತಿಟ್ಕೊಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಬೆಳಗ್ಗೆನೆ ಮೂಲಂಗಿ ಸಾಂಬಾರು ಮಾಡಿ ರೈಸ್ ಮಾಡಿದ್ದೆ. ರೈಸು ಮತ್ತು ಸಾಂಬಾರು ಎರಡೂ ಇತ್ತು. ಅಪ್ಪಂಗೆ ಊಟ ಹಾಕ್ಕೊಟ್ಟಿದ್ದೆ. ಯಕ್ಷಿತ್ ಇನ್ನೂ ಎದ್ದಿರಲಿಲ್ಲ. ನಾರ್ಮಲಿ ಅವನು 1:30-2 ಗಂಟೆ ಹಂಗೆ ಮಲ್ಕೊಂಡ್ರೆ ಒಂದು 4:30-5 ಗಂಟೆ ತನಕನಾದ್ರೂ ಮಲ್ಕೊತಾನೆ. ನಾನಿಲ್ಲಿ ಎಲ್ಲನೂ ಎತ್ತಿಟ್ಬಿಟ್ಟು ಹಾಗೆ ಸ್ವಲ್ಪ ತಿಂತಾ ಇದ್ದೀನಿ. ನನಗಂತೂ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಮ್ಮಮ್ಮ ಅದನ್ನೆಲ್ಲನೂ ಕೂಡ ಕೊಟ್ಟು ಕಳಿಸಿದ್ದಾರೆ. ಇನ್ನು ಕೆಲವರೆಲ್ಲ ಕನ್ಫ್ಯೂಷನ್ ಇದೆ, ಏನಪ್ಪ ಅಂತಂದರೆ ಇವರು ನಿಮ್ಮ ಅಪ್ಪನ ಅಂತ ಹೇಳ್ಬಿಟ್ಟು. ಇಲ್ಲ, ಇವರು ನಮ್ಮ ಮಾವ, ಅಂದರೆ ಆನಂದ್ ಇದ್ದಾರಲ್ಲ ಅವರ ಅಪ್ಪ. ಆದ್ರೂ ನಾವು ಮಗಳು ಮತ್ತು ತಂದೆ ಹೇಗಿರ್ತಾರೋ ಅದೇ ರೀತಿಯಾಗೇ ಇರೋದು. ಚೆನ್ನಾಗಿ ಮಾತಾಡ್ತೀವಿ ನಾನು ಮತ್ತು ನಮ್ಮಪ್ಪ ಇಬ್ಬರೂ, ಅಷ್ಟು ಕ್ಲೋಸ್ ಆಗಿ. ನಮ್ಮಪ್ಪಂಗೆ ಸ್ವಲ್ಪ ಕಿವಿ ಕೇಳಿಸಲ್ಲ, ಏನು ಹೇಳಿದ್ರು ಜೋರಾಗಿ ಹೇಳಬೇಕು. ಕೇಳಿಸ್ಕೊಳ್ಳಿ ಇವಾಗ. ಇದು ನೀವು ಆದಷ್ಟು ಮಡಿಕೊಳ್ಳಿ, ಒಂದು ಸ್ವಲ್ಪ ಮಾಡ್ಕೊಂಡು ಭಾನುವಾರ ದಿವಸ ಮಾಡ್ಕೊಳ್ಳೋದು. ಹಂಗೆ ಮಾಡಿದ್ಲ ಹುರ್ದು ಮಾಡಿದ್ಲ, ಹಂಗೆ ಮಾಡಿದ್ಲ ಹುರ್ದು ಮಾಡಿದ್ಲ. ಫ್ರಿಡ್ಜ್ ಮಾಡಿದ್ರೆ ಚೆನ್ನಾಗಿರ್ತದಲ್ವಾ? ಉರಿಬೇಕಾ ಇಲ್ಲ ಹಂಗೆ ಮಾಡಿದ್ಲ? ಹಂಗೆ ಮಾಡಿದ್ರೆ ಚೆನ್ನಾಗಿರ್ತದ. ಏನು ಫ್ರಿಡ್ಜ್ ಒಳಗೆ ಹಂಗೆ ಇಟ್ಬಿಡ್ಲಾ? ಹಂಗೆ ಇಟ್ಟಿದ್ರೆ ಚೆನ್ನಾಗಿರ್ತದಲ್ವಾ? ಅವಾಗ ನೀವು ತರಕಾರಿ ಇಟ್ಟರೆ ಹಿಂಗಿಟ್ಟು ಚೆನ್ನಾಗಿತ್ತ ಹುರ್ದು ಮಾಡಿದ್ದು. ಯಾವತ್ತು ಈಗ ಹುರ್ದೆ ಮಾಡ್ಬಿಡೋದು ಬೇಡ, ಹುರ್ದು ಮಾಡ್ಬಿಡು. ಆಮೇಲೆ ನೀರು ಒಳಗಡೆ ಕೋಲ್ಡ್ ಅಲ್ವೇ, ಹೀಗಾಯ್ತು ಹುರ್ದೆ ಮಾಡ್ಬಿಡು. ಹಂಗೆ ಮಾಡಿ ಎಬ್ಸನೆ ಎಬ್ಬಸ್ಲಾ? ಏನು ಪಾಪನ್ನ ಎದ್ದೆ ಬೇಡ, ಮನೆಗೆ ಸುಮ್ಮನೆ ಮಳೆ ಇಲ್ಲಿ ಮಳೆನೇ ಇಲ್ಲ. ಏನು ಎಲ್ಲಿ ಕೊಟ್ಟಪ್ಪ ತಲೆ ನೀನು? ಈ ಪುಂಡಿ ಎಲ್ಲಿ ಕೊಟ್ಟಪ್ಪ ನೀನು? ನೀನು ಫೋನ್ ಬೇಕಾ? ಫೋನ್ ಬೇಕಪ್ಪ ನಿನಗೆ? ಇನ್ನು ನಮ್ಮ ಅಪ್ಪಂಗೆ ಬಂದಿದ್ದ ತಕ್ಷಣ ಒಂದು ಸರಿನಾದ್ರೂ ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಮೊಮ್ಮಗನ ಜೊತೆ ಮಾತಾಡಿಸ್ಬೇಕು. ಅಂದರೆ ನಮ್ಮ ಅಪ್ಪನ ಹತ್ರ ಕೀಪ್ಯಾಡ್ ಫೋನ್ ಇರುತ್ತಲ್ವ, ಅದರಲ್ಲಾದರೆ ಸೌಂಡ್ ಬರ್ತಾ ಇರುತ್ತೆ, ಪ್ರೆಸ್ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಫಸ್ಟು ಹೋಗಿದ ತಕ್ಷಣ ಜೇಬಿಗೆ ಕೈ ಹಾಕ್ತಾನೆ ಫೋನ್ ಎತ್ಕೊಳ್ಳೋದಕ್ಕೆ ಅಂತ. ನಮ್ಮ ಅಪ್ಪ ಏನು ಮಾಡ್ತಾರೆ ಅಂತಂದರೆ ಅದು ಇದು ಒತ್ತಿದ್ರೆ ಫೋನ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಸ್ವಿಚ್ ಆಫ್ ಮಾಡಿ ಕೊಟ್ಬಿಡ್ತಾರೆ ಅವನಿಗೆ. ಹಿಂಗಾದರೂ ಇದು ಮಾಡ್ಕೊ ಅಂತ ಅಂದ್ಬಿಟ್ಟು ಅವ್ನು ಮಾತಾಡಲ್ಲ, ನಮ್ಮಪ್ಪ ಬಿಡೋದಿಲ್ಲ, ಮಾತಾಡು ಅಜ್ಜಿ ಜೊತೆ ಮಾತಾಡು ಅಂತ ಹೇಳ್ತಾನೆ ಇರ್ತಾರೆ. 4:30-5 ಗಂಟೆ ತನಕ ಎದ್ದೇಳ್ತಿರ್ಲಿಲ್ಲ. ನೆಲ್ಲಿಗೆ ಗೊತ್ತಾಗ್ಬಿಟ್ಟು ಮಾತಾಡಿದ್ರೆ ಮುಂಡೆ
ಹಂಗೂ ನಾನು ನಮ್ಮ ಅಪ್ಪನ ಕೇಳಿದೆ ಎಬ್ಬಿಸ್ಲಾ ಅಂತ, ಬೇಡ ಮಲಗಿರಲಿ ಅಂತ ಹೇಳಿದರು. ನಮ್ಮ ಅಪ್ಪ ಬರೋ ಟೈಮ್ಗೆ ಅವನು ಕರೆಕ್ಟಾಗಿ ಮಲ್ಕೊಬಿಟ್ಟಿದ್ದ. ನಾನು ಜೋರಾಗಿ ಮಾತಾಡ್ತಾ ಇದ್ನಲ್ಲ, ನಮ್ಮ ಅಪ್ಪಂಗೆ ಸ್ವಲ್ಪ ಕೇಳಿಸಲ್ತು ಅಂತ ಅದನ್ನು ಕೇಳಿಸ್ಕೊಂಡು ಮಲಗಿದ ಒಂದು 3/4 ಗಂಟೆಗೇ ಎದ್ಬಿಟ್ಟಿದ್ದ. ಸರಿ ಇನ್ನೇನು ಅವರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ. ತಾತ ಮೊಮ್ಮಗ ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ಅದಾಗಿದ್ಮೇಲೆ ಮಟನ್ ತಂದಿದ್ರಲ್ಲ ಅದನ್ನು ತೊಳೆದು ಇಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳಿತ್ತು ಅದನ್ನೆಲ್ಲನೂ ವಾಶ್ ಮಾಡಿಕೊಂಡು ಆಮೇಲೆ ಮಟನ್ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಳ್ಕೊತಾ ಇದ್ದೀನಿ. ಹಾಗೆ ನಾವು ಅಮ್ಮಂಗೆ ಕಾಲ್ ಮಾಡಿ ಕೇಳ್ತಾ ಇದ್ರು ನಮ್ಮಪ್ಪ ಮಟನ್ ಏನಾದರೂ ಕಟ್ ಮಾಡಬೇಕಾ, ಇಲ್ಲ ಕಟ್ ಮಾಡಿ ಕೊಟ್ಟಿದ್ದಾರಾ ಅಂತ ಹೇಳಿ. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು ಇಲ್ಲ ಕಟ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮಪ್ಪ ನೋಡವ ಒಂದು ಸರಿ ಕಟ್ ಮಾಡಬೇಕಾ ಏನು ಅಂತ ಹೇಳ್ತಾಯಿತ್ತು. ಅದಕ್ಕೆ ನಾನು ಕಟ್ ಮಾಡಿರೋದು ಬೇರೆ, ಕಟ್ ಮಾಡದೇ ಇರೋದು ಬೇರೆ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಅಪ್ಪಂಗೆ ಕೊಡೋಣ, ಕಟ್ ಮಾಡಿಕೊಡ್ತಾರೆ ಅಂತ. ಹಾಗಾಗಿ ನಾನಿಲ್ಲಿ ಕಟ್ ಮಾಡಿರೋದು ಒಂದು ಕಡೆ, ಕಟ್ ಮಾಡದೇ ಇರೋದು ಒಂದು ಕಡೆ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರದ್ದೆಲ್ಲ ಮಟನ್ ಎಲ್ಲ ಕಟ್ ಮಾಡೋದಕ್ಕೆ ಬರಲ್ಲ, ಹಾಗಾಗಿ ನಮ್ಮ ಅಪ್ಪನೇ ನಾನೇ ಕಟ್ ಮಾಡಿಕೊಡ್ತೀನಿ ಕೊಡು ಅಂದರು. ಬಿಡಿಸಿ ಬಂದ್ರೆ ಬಿಡಿಸಿ ಮಳೆ ಇಲ್ಲ. ಏನ್ ಮಾಡಕ್ ಹೋಗ್ತಿದ್ಯಾ ಅಲ್ಲಿ? ನಾನು ಅಂಕನೆ ಅಂಕನಪ್ಪ ಏನ ನಾವು ಅಪ್ಪ ಕಟ್ ಮಾಡ್ತಾಯಿದ್ರೆ ಯಕ್ಷಿತ್ ಏನೆಲ್ಲ ಚೇಷ್ಟೆ ಮಾಡ್ತಾ ಇದ್ದಾನೆ ನೋಡಿ. ಮಟನ್ ಮುಟ್ಟಕ್ಕೆಲ್ಲ ಹೋಗ್ತಾ ಇದ್ದ, ಮತ್ತು ಅದರಿಂದ ಇದಕ್ಕೆ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಇನ್ನೇನು ಮಟನ್ ಎಲ್ಲನೂ ಕಟ್ ಮಾಡಿ ಕೊಟ್ಬಿಟ್ಟು ಹಾಗೆ ಅವನಿಗೆ ನಾವು ಅಪ್ಪನ ಜೊತೆ ಹೊರಗಡೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸುಮ್ಮನೆ ಓಡಾಡಿಸ್ತಾ ಇರ್ತಾರೆ, ಈ ಥರ ನಡೆಸ್ಕೊಂಡು ಎಷ್ಟು ದೂರ ಕರ್ಕೊಂಡು ಹೋದರೂ ಕೂಡ ಹೋಗ್ತಾ ಇರ್ತಾನೆ. ಹಂಗಾಗಿ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು. ನಾನಿಲ್ಲಿ ಮಟನ್ ಎಲ್ಲ ಕಟ್ ಮಾಡಿಕೊಟ್ಟಿದ್ರಲ್ಲ ಅದನ್ನೆಲ್ಲ ನೀಟಾಗಿ ತೊಳ್ಕೊಬಿಡೋಣ ಅಂತ ಹೇಳಿ ತೊಳೆದು ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ನಾನು ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮಟನ್ನ ಹಾಕ್ಕೋಬೇಕು. ಮಟನ್ ಎಲ್ಲ ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಪೆಪ್ಪರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ನೀರು ಬಿಟ್ಕೊಂಡು ನೀರೆಲ್ಲ ಸುಂಡಬೇಕು. ಏನಕ್ಕಪ್ಪ ಅಂತಂದರೆ ಜಾಸ್ತಿ ತಂದಿದ್ದಾರೆ, ನಾನು ಒನ್ ಟೈಮ್ಗೆ ಅಷ್ಟೇ ಮಾಡ್ತಾ ಇರೋದು. ನಾಳೆ ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ. ಇವತ್ತು ಶುಕ್ರವಾರ ಅಲ್ವಾ, ಒನ್ ಟೈಮಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಜಾಸ್ತಿ ತಂದಿದ್ರು. 2 kg ತೊಗೊಂಡು ಬಂದಿದ್ರು. ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ 1 kg ಅಷ್ಟು ಎತ್ತಿಟ್ಕೊಂಡು ಭಾನುವಾರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದು ಚೆನ್ನಾಗಿ ನೀರು ಸುಂಡಿದ್ಮೇಲೆ ಇವಾಗ ಎತ್ತಿಟ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು 4ರಿಂದ 5 ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ. ಮಟನ್ನ ಬೇಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಅದ್ರದ್ದು ತಣ ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ. ಮಟನ್ ಜೊತೆ ಹಾಕಿದ್ರಂತೂ ನನಗೆ ಊಟನೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಎಣ್ಣೆ ಅಂಶ ಇರುತ್ತೆ, ಜಿಡ್ಡೆಲ್ಲ ಇರುತ್ತೆ. ಈ ಥರ ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಈ ತಣನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟಿದೆ ಅಂತ, ಒಂದು 1/4 ಲೀಟ್ರಷ್ಟು ಇದೆ. ಆಮೇಲೆ ನಾನು ಈ ಥರ ಬೇಯಿಸ್ಕೊಂಡು ಅದನ್ನು ಬಗ್ಸ್ಬಿಡ್ತೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದ್ಮೇಲೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲಾನ ರೆಡಿ ಮಾಡಿಕೊಂಡು ರುಬ್ಕೊಂಡೆಲ್ಲ ಆದಮೇಲೆ ಅಷ್ಟರಲ್ಲಿ ಈ ಮಟನ್ ಕೂಡ ಬೆಂದಿತ್ತು. ಇದಕ್ಕೆ ಇವಾಗ ಮಸಾಲ ಎಲ್ಲನೂ ಹಾಕ್ಬಿಟ್ಟು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ನಾನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ನಲ್ಲ ತಣ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಕುದಿ ಬಂದಿದೆ. ಇವಾಗ ಮತ್ತೆ ಲಿಟ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನನಗೆ ಯಾಕೋ ಗೊತ್ತಿಲ್ಲ, ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮೆಂತ್ಯದ ನೀರನ್ನ ಕುಡಿಯೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಹಾಕ್ಬಿಟ್ಟು ನೀರನ್ನ ಕುದಿಸ್ಬಿಟ್ಟು ಕುಡಿತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಅಪ್ಪ ಯಕ್ಷಿತ್ನ ಕರ್ಕೊಂಡು ಹೋಗಿದ್ರಲ್ಲ, ಬಂದಿದ್ದರು. ಟೀ ಟೈಮ್ ಕೂಡ ಆಗಿತ್ತು. ಸರಿ ಟೀ ಮಾಡಿಬಿಡೋಣ, ಹಾಗೆ ಯಕ್ಷಿತ್ಗೂ ಕೂಡ ಹಾಲು ಕಾಯಿಸ್ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಅಪ್ಪ ಬಂದಾಗಲೇ ಮಧ್ಯಾಹ್ನ ಆಗಿತ್ತಲ್ವ, ಸರಿ ನೈಟಿಗೆ ಬೇಕು ಅಂದರೆ
ಮುದ್ದೆ ರೈಸ್ನ ಮಾಡ್ಕೋಬೋದು ಅಂತ ಹೇಳಿ ನಾನು ಇವಾಗಲೇ ಸಾಂಬಾರನ್ನ ರೆಡಿ ಮಾಡಿ ಇಟ್ಬಿಟ್ಟೆ. ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತಲ್ವ, ಹಾಗಾಗಿ ನಾನು ಕಾಫಿಗೆ ಇಟ್ಬಿಟ್ಟು ಸುಮ್ಮನೆ ಜಸ್ಟ್ ಕಿವಿನ ಹಿಂಗೆ ಮುಟ್ಟಿದ್ದಷ್ಟೇ. ನಾನು ನೋಡಿಕೊಂಡೇ ಇರಲಿಲ್ಲ, ಪೂರ್ತಿ ಆಚೆ ಬಂದುಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ತಿದ್ದಿದ್ರೆ ಬಿದ್ದೋಗ್ಬಿಡ್ತಾ ಇತ್ತು ಅನಿಸುತ್ತೆ. ಸದ್ಯ ಹೆಂಗೋ ನೋಡ್ಕೊಂಡಿದ್ದು ಒಳ್ಳೇದಾಯಿತು ಅಂದ್ಬಿಟ್ಟು ತಿರುಪನ್ನ ಮತ್ತೆ ನೀಟಾಗಿ ತಿರುಗಿಕೊಂಡೆ. ಅಷ್ಟರಲ್ಲಿ ಯಕ್ಷಿತ್ಗೆ ಹಾಲನ್ನ ಕಾಯಿಸಿದ್ನಲ್ಲ ಅದನ್ನು ಎತ್ತಿಟ್ಬಿಟ್ಟು ಅದಾಗಿದ್ಮೇಲೆ ಅಪ್ಪಂಗೆ ಟೀ ಮಾಡೋದಕ್ಕೆ ಅಂದ್ಬಿಟ್ಟು ಟೀ ಪೌಡರ್ನ ಹಾಕ್ಬಿಟ್ಟು ನಾನಿಲ್ಲಿ ಟೀಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಯಕ್ಷಿತ್ಗೆ ಹಾಲು ಕೊಡೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊತೀನಿ. ನಾನು ಜಾಸ್ತಿ ಗಟ್ಟಿಯಾಗಿ ಹಾಲು ಕೊಡಬಾರ್ದಂತೆ ಮಕ್ಕಳಿಗೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ತೆಳುವಾಗಿ ಮಾಡ್ಕೊಂಡೇ ಅವನಿಗೆ ಹಾಲನ್ನ ಕಾಯಿಸಿ ಕೊಡೋದು. ಹಾಗೆ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಫೋನ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಬೆಳಗ್ಗೆಯಿಂದನೂ ಕೂಡ ಫ್ರೀನೇ ಇರಲಿಲ್ಲ, ಹಾಗಾಗಿ ಕೆಲವೊಂದು ಟೈಮ್ ನಂಗೆ ಹಂಗಾಗುತ್ತೆ. ಯಕ್ಷಿತ್ ಬರೋ ಅಷ್ಟರಲ್ಲಿ ಮಾಮೂಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲಿ ಅಪ್ಪ ಬಂದ್ರಲ್ಲ, ಅಪ್ಪ ಬಂದಮೇಲೂ ಕೂಡ ಕೆಲಸಗಳೆಲ್ಲ ಇತ್ತಲ್ವ, ಹಾಗಾಗಿ ನನಗೆ ಫೋನ್ ನೋಡೋಕ್ಕೆ ಟೈಮ್ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ. ಇನ್ನು ಒಂದು ವಿಷಯ ಏನಪ್ಪ ಅಂತಂದರೆ, ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾರ್ಮಲಿ ಈ ಥರದ್ದು ತಿಂಡಿಗಳಾಗಿರ್ಬೋದು ಇಲ್ಲ ಬೇರೆ ಮಗದೊಂದು ಆಗಿರ್ಬೋದು ಎಲ್ಲ ತವ್ರ ಮನೆಯಿಂದ ಬಂದರೆ ನನಗೆ ಜಾಸ್ತಿ ಗಂಡನ ಮನೆಯಿಂದನೇ ಬರೋ ಅಂಥದ್ದು. ನನಗೆ ಜಾಸ್ತಿ ಈ ಥರದ್ದೆಲ್ಲ ನಾವು ಅಪ್ಪನೇ ತಂದು ಕೊಡೋದು, ಅಂದರೆ ನಮ್ಮ ಮಾವನೇ ಜಾಸ್ತಿ ತೊಗೊಂಡು ಬರ್ಬೋದು. ಯಾವ ಥರ ಅಂತಂದರೆ ಅವರು 15 ದಿನದ ಮುಂಚಿತವಾಗಿ ಡಿಸೈಡ್ ಆಗಿಬಿಟ್ಟಿರ್ತಾರೆ ಬೆಂಗಳೂರಿಗೆ ಬರಬೇಕು ಅಂತ. ಆವಾಗಿಂದನೇ ಶುರು ಮಾಡ್ಕೊತಾರೆ, ಏನು ಬೇಕು, ಏನಾದರೂ ತರಬೇಕಾ ಮಾಡಬೇಕಾ ಅಂತ ಹೇಳಿ. ಪ್ರತಿಯೊಂದು ಕೂಡ ನನಗೆ ನನ್ನ ಗಂಡನ ಮನೆಯಿಂದನೇ ಬರ್ಬೋದು. ಅಕ್ಕಿ, ಹಸಿಟ್ಟು, ರಾಗಿ, ಕಾಳುಗಳಾಗಿರ್ಬೋದು, ಮತ್ತು ಖಾರದ ಪುಡಿ, ಸಾಂಬಾರು ಪೌಡರು, ಪ್ರತಿಯೊಂದು ಕೂಡ ನನಗೆಲ್ಲ ಗಂಡನ ಮನೆಯಿಂದನೇ ಬರೋ ಅಂಥದ್ದು. ಇಂಥದ್ದೆಲ್ಲ ನಾರ್ಮಲಿ ಹೆಣ್ಮಕ್ಳಿಗೆ ಅವ್ರ ತವ್ರ ಮನೆಯಿಂದನೇ ಕೊಡ್ತಾರೆ, ಬಟ್ ನನಗೆ ಗಂಡನ ಮನೆಯಿಂದನೇ ಈ ಥರದ್ದೆಲ್ಲ ಪಾರ್ಸಲ್ ಬರೋದು. ಟೀ ಎಲ್ಲ ಆದಮೇಲೆ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ. ನಾಳೆ ಪೂರಿ ಮತ್ತು ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ಒಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡ್ತೀನಿ. ಏನಪ್ಪ ಅಂತಂದರೆ, ಕೆಲವರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಿಮ್ಮ ಅಪ್ಪ ಅಮ್ಮ ಯಾಕೆ ನಿಮ್ಮ ಮನೆಗೆ ಬರಲ್ಲ, ಹಾಗೆ ನಿಮಗೆ ಅಪ್ಪ ಅಮ್ಮ ಇಲ್ವಾ ಅಂತ. ಏನಾದರೂ ಒಂದು ಕಮೆಂಟ್ ಮಾಡ್ತಾರೆ, ಅದಕ್ಕೆ ಅವರು ನಾನು 2-3 ಸರಿ ಕಮೆಂಟ್ ಮಾಡಿದ್ದೆ, ನೀವು ರಿಪ್ಲೈನೇ ಮಾಡಲಿಲ್ಲ ಅಂತೀರ. ಅದಕ್ಕೆ ಕಮೆಂಟಲ್ಲಿ ಆನ್ಸರ್ ಮಾಡಿದರೆ ಬೇರೆಯವರು ಮತ್ತೆ ಕೇಳ್ತಾರೆ, ಅದಕ್ಕೆ ವ್ಲಾಗಲ್ಲೇ ಆನ್ಸರ್ ಮಾಡಿಬಿಡೋಣ, ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ವ್ಲಾಗಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ಇದನ್ನು ಹೇಳ್ಬಾರ್ದು ಅಂತೇನಿಲ್ಲ, ಇವಾಗ ನೀವು ಕೂಡ ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ಹೇಳ್ಕೊಂಡ್ರೆ ಏನೂ ತಪ್ಪಿಲ್ಲ ಅನ್ನಿಸ್ತು, ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಎಸ್ ಹೌದು, ನನಗೆ ಅಪ್ಪ ಅಮ್ಮ ಇಲ್ಲ. ನಾನು ತುಂಬ ಚಿಕ್ಕವಳು ಇರಬೇಕಂದ್ರೆ, ನನಗೆ ಏನೂ ತಿಳಿದೇ ಇರೋ ವಯಸ್ಸಲ್ಲಿ, ಏನೂ ಅರ್ಥ ಆಗದೆ ಇರೋ ಟೈಮಲ್ಲಿ ಅಪ್ಪ ಅಮ್ಮನ ಪ್ರೀತಿಲಿ ಬೆಳೆಯೋ ಅಂಥ ವಯಸ್ಸಲ್ಲಿ ನಾನು ಅವ್ರನ್ನ ಕಳ್ಕೊತೀನಿ. ನಾನು ಈ ಥರದ ವಿಷಯ ಮಾತಾಡಬೇಕಂದ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ, ಜೊತೆಗೆ ನನಗೆ ಮಾತಿಗೆ ಮುಂಚೆನೇ ಕಣ್ಣೀರು ಮೊದಲು ಬರುತ್ತೆ. ಹಾಗಾಗಿ ಈ ಥರದ ವಿಷಯಗಳು ಮಾತಾಡೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ತುಂಬ ಚಿಕ್ಕವಳು ಇರಬೇಕಾದ್ರೆ ಅಪ್ಪ ಅಮ್ಮನ ಕಳ್ಕೊಂಡು ಇಲ್ಲಿವರೆಗೂ ಕೂಡ ಬೆಳೆದು ಬಂದಿದ್ದೀನಿ. ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಪ್ಪ ಅಮ್ಮ ಇಲ್ಲ ಅಂದರೆ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ. ಎಷ್ಟು ನೋವು, ಅವಮಾನ, ಕಣ್ಣೀರು, ಬೇಜಾರು ಎಲ್ಲನೂ ಕೂಡ ಫೇಸ್ ಮಾಡಿ ನಾನು ಇಲ್ಲಿ ತನಕ ಬಂದಿದ್ದೀನಿ. ಒಂದು ಮಾತಂತೂ ಸತ್ಯ, ನಮಗೆ ಅಪ್ಪ ಅಮ್ಮ ಇಲ್ಲ ಅಂದರೂ ಯಾವುದಾದ್ರೂ ಒಂದು ಅನಾಥಾಶ್ರಮದಲ್ಲಿ ಬೆಳೆದ್ರೂ ಆ ನೋವು ನಮಗೆ ಅಷ್ಟೊಂದು ಕಾಡಲ್ಲ. ಯಾಕೆ ಅಂತಂದರೆ ಅವರು ನಮ್ಮ ಥರನೇ ಅಪ್ಪ ಅಮ್ಮ ಇಲ್ಲದೆ ಇರೋ ಅನಾಥರು ಅನ್ನೋ ಭಾವನೆಯಲ್ಲೇ ನಾವು ಕೂಡ ಬದುಕ್ತೀವಿ ಅವ್ರ ಜೊತೆ. ಆದರೆ ಎಲ್ಲರೂ ಇರೋರ ಮಧ್ಯೆ ನಾವು ಅನಾಥರಾಗಿ ಬದುಕೋತಿದೆಯಲ್ಲ, ಆ ನೋವು ಯಾರಿಗೂ ಬೇಡ. ಪ್ರತಿನಿತ್ಯ ಬೇರೆಯವ್ರ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಪ್ರೀತಿ ತೋರಿಸ್ತಿದ್ರೆ, ಕಾಳಜಿ ಮಾಡ್ತಿದ್ರೆ ಯಾರಿಗಾದರೂ ಬೇಜಾರು ಆಗೇ ಆಗುತ್ತೆ. ನನಗೂ ಅನಿಸುತ್ತೆ, ನನಗೂ ನಮ್ಮ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅದರಲ್ಲೂ ಮದುವೆ ಆದಮೇಲೆ ತಾಯಿ ನೆನಪು ಜಾಸ್ತಿ ಕಾಡುತ್ತೆ ಹೆಣ್ಮಕ್ಳಿಗೆ. ನನಗೆ ನನ್ನ ಪ್ರೆಗ್ನೆನ್ಸಿಲಿ, ನನ್ನ ಡೆಲಿವರಿ ಟೈಮಲ್ಲಿ, ಬಾಣಂತನದ ಟೈಮಲ್ಲಿ ಎಲ್ಲ ತುಂಬ ನೆನಪಾಗ್ತಿತ್ತು. ನನ್ನ ತಾಯಿ ಇದ್ದಿದ್ರೆ ಎಲ್ಲರೂ ಥರ ನನ್ನ ಮಗುನ ನೋಡ್ಕೋತಿದ್ರು. ಅದರಲ್ಲೂ ನಾವಿಬ್ಬರೇ ಹೆಣ್ಮಕ್ಳಾಗಿದ್ದರಿಂದ ಎಲ್ಲ ತಾಯಂದಿರಿಗೂ ಕಿರಿಮಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ನೆನಪಿರೋ ಹಾಗೆ ನನ್ನ ತಾಯಿಗೆ ನನ್ನ ಅಕ್ಕಂಗಿಂತ ನನ್ನ ಕಂಡ್ರೆ ತುಂಬ ಇಷ್ಟ. ಆವಾಗಲೇ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರು, ಇವಾಗ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಂತಲೂ ಅನಿಸುತ್ತೆ. ಆಗ ನನ್ನ ತಾಯಿ ಇದ್ದಿದ್ರೆ ನನ್ನ ಜೊತೆನೇ ಇರಿಸ್ಕೊಂಡು ನೋಡ್ಕೋಬೋದಿತ್ತು ಅಂತೆಲ್ಲ ಅನಿಸುತ್ತೆ. ಇನ್ನು ನನ್ನ ತಂದೆ ಇದ್ದಿದ್ರು ಕೂಡ ಅವರು ತುಂಬ ವರ್ಷ ಇರ್ತಿರ್ಲಿಲ್ಲ, ಅವರಿಗೆ ಕಾಯಿಲೆ ಇತ್ತು. ಒಂದಂತೂ ಸತ್ಯ, ಯಾರೇ ನಿಮ್ಮನ್ನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತಂದೆ ತಾಯಿ ಸ್ಥಾನ ತುಂಬಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ.
ತಂದೆ ತಾಯಿ ಯಾವತ್ತಿದ್ರು ತಂದೆ ತಾಯಿನೇ, ಬೇರೆಯವ್ರು ಯಾವತ್ತಿದ್ರು ಬೇರೆಯವರೇನೆ. ನನಗೂ ಪ್ರತಿದಿನ ಕಾಡುತ್ತೆ ನನ್ನ ತಂದೆ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಟ್ ಇಲ್ವಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವರು ಇಲ್ಲದೇ ಇಲ್ಲಿವರೆಗೂ ಕೂಡ ಬಂದಿದ್ದೀನಿ. ಸೊ ಇವಾಗ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಈ ಕಾರಣಕ್ಕಾಗಿಯೇ ನಾನು ನಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊತೀನಿ. ಅದರಲ್ಲೂ ನನಗೆ ನಮ್ಮ ಮಾವ ಅಂತಂದರೆ ತುಂಬ ಇಷ್ಟ. ಪ್ರತಿ ಸರಿ ಅವರು ಕಾಲ್ ಮಾಡ್ತಾರೆ ನನಗೆ. ನಾನಾಗಿದ್ದು ನಾನು ಏನಾದರೂ ಕಾಲ್ ಮಾಡಿಲ್ಲ ಅಂತಂದ್ರೂ ಅವರೇ ಕಾಲ್ ಮಾಡ್ತಾರೆ. 3 ದಿನಕ್ಕೊಂದ್ಸರಿ ಕಾಲ್ ಮಾಡದೆ ಮಿಸ್ ಮಾಡೋದೇ ಇಲ್ಲ. ಇನ್ ಕೇಸ್ ಏನಾದರೂ ಅವರೇನಾದರೂ 3 days ಒನ್ಸ್ ಕಾಲ್ ಮಾಡಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ಡೇ ನಾನೇ ಕಾಲ್ ಮಾಡ್ತೀನಿ, ಯಾಕಪ್ಪ ಕಾಲ್ ಮಾಡಿಲ್ಲ ಅಂತ ಹೇಳಿಬಿಟ್ಟು. ಅದೇನೋ ಗೊತ್ತಿಲ್ಲ, ಅಷ್ಟೊಂದು ಅಟ್ಯಾಚ್ಮೆಂಟ್ ನನಗೆ ಅವ್ರ ಜೊತೆ. ಅವರು ಅಷ್ಟೇ, ಅವ್ರಿಗೂ ಮಗಳಿದ್ದಾಳೆ. ಮಗಳಿದ್ರೂ ಕೂಡ ಅವರಿಗೆ 3 days ಒನ್ಸ್ ಕಾಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನನಗಂತೂ ಮಾಡೇ ಮಾಡ್ತಾರೆ. ಇವಾಗ ಅಂತಲ್ಲ, ನನ್ನ ಮದುವೆ ಆದಾಗಿಂದನೂ ಡೇ 1ಇಂದನೂ ಕೂಡ ನನ್ನನ್ನು ಅವರು ಅದೇ ಥರನೇ ನೋಡ್ಕೊಂಡು ಬಂದಿರೋದು. ಇಲ್ಲ ನಾನೇ ಏನಾದರೂ ಬೇಜಾರು ಮಾಡಿಕೊಂಡ್ರು ಕೂಡ ಮತ್ತೆ ಅವರೇ ಮಾತಾಡಿಸೋದು, ಇಲ್ಲ ಅವರೇನಾದರೂ ಕಾಲ್ ಮಾಡಿಲ್ಲ ಅಂತಂದರೆ ನಾನೇ ಕಾಲ್ ಮಾಡಿ ಕೇಳೋದು. ಈ ಥರ ಎಲ್ಲ ಇದ್ದೀವಿ. ಮುಂದೆನೂ ಕೂಡ ಅದೇ ಥರ ಇರಲಿ ಅಂತ ನಾನು ಬಯಸ್ತೀನಿ. ಅಟ್ಲೀಸ್ಟ್ ನನಗೆ ಅಪ್ಪ ಅಮ್ಮ ಇಲ್ಲ ನೋಡ್ಕೊಳ್ಳೋದಕ್ಕೆ. ನನ್ನ ಗಂಡನ ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನಾದರೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಒಂದು ಭಾವನೆ. ಅವ್ರು ಯಾವ ಥರ ಇದ್ದಾರೆ ಏನೋ ಅನ್ನೋದು ನನಗೆ ಮುಖ್ಯ ಅಲ್ಲ. ನನ್ನ ಕಡೆಯಿಂದ ನಾನು ಏನು ಪ್ರೀತಿ ಕಾಳಜಿ ತೋರಿಸ್ಬೇಕು ಅದನ್ನು ತೋರಿಸ್ಬೇಕು ಅನ್ನೋದು ನನ್ನ ಒಂದು ಭಾವನೆ. ನಾನಿಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಅಪ್ಪಂಗೆ TV ಹಾಕ್ಕೊಟ್ಟಿದ್ದೆ, ನೋಡ್ತಾ ಕುಂತಿದ್ರು. ನನಗೆ ಏನಪ್ಪ ಅಂತಂದರೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಹಾಕ್ಕೊಡ್ಬೇಕು. ನನಗೆ ಇಷ್ಟ ಆಗೋದು ನೋಡಿದ್ರೆ ಅವರು ಪಾಪ ಬೇಜಾರು ಮಾಡ್ಕೊತಾರೇನೋ, ಅವ್ರಿಗೆ ನೋಡೋದಕ್ಕೆ ಇಷ್ಟ ಆಗಲ್ವೇನೋ ಅಂತ ಅಂದ್ಬಿಟ್ಟು ಜಾಸ್ತಿ ನಾನು ಈ ನಡುವೆ ಅಂತೂ TV ನೋಡೋದಕ್ಕೆ ಹೋಗಲ್ಲ. ಯಾವ ಸೀರಿಯಲ್ಲು ಫಿಲಮ್ಗಳು ಅಷ್ಟೊಂದು ಇಂಟ್ರೆಸ್ಟಾಗಿ ನೋಡಲ್ಲ. ಈ ನಡುವೆ ನಾವು ಹೊಸ TV ತಂದಾಗಿಂದನೂ ಅಷ್ಟೇ ಕೇಬಲ್ ರೀಚಾರ್ಜ್ ಮಾಡಿಸೇ ಇಲ್ಲ. ಮಾಮೂಲಿ ಯೂಟ್ಯೂಬಲ್ಲೇ ಇಲ್ಲಾಂದರೆ ಅಮೆಝಾನ್ ಪ್ರೈಮಲ್ಲೇ ಯಾವುದಾದ್ರೂ ನೈಟ್ ಟೈಮಲ್ಲಿ ಡೈಲಿ ಒಂದೊಂದು ಮೂವಿನ ನೋಡಿ ಮಲಗ್ತೀವಿ. ಆ ಥರ ಆಗಿಬಿಟ್ಟಿದೆ ಇವಾಗಂತೂ. ಇನ್ನು ಯಕ್ಷಿತ್ಗೆ ಯಾವಾಗಲಾದರೂ ಒಂದೊಂದು ಟೈಮ್ ಅದರಲ್ಲಿ ಅವನಿಗೆ ಬೇಕಾಗಿರೋದನ್ನ ಹಾಕ್ಕೊಟ್ಬಿಡ್ತೀನಿ. ಇನ್ನೂ ಅಪ್ಪ ಬಂದಿದ್ರಲ್ಲ, ಸೊ ಅವರಿಗೆ ಹಳೆ ಕಾಲದ ಫಿಲಮ್ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸಿಂಹಾದ್ರಿಯ ಸಿಂಹ ಮೂವಿ ಹಾಕ್ಕೊಟ್ಟಿದ್ದೆ, ನೋಡ್ತಾ ಕುಂತಿದ್ರು. ಅವ್ರ ಜೊತೆ ಅವನು ಯಕ್ಷಿತ್ ಕೂಡ ಆಟ ಆಡ್ಕೊಂಡು ಕುಂತಿದ್ದ. ನಾನಿಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಬಿಡೋಣ, ಸಾಂಬಾರು ಇತ್ತಲ್ಲ ಸಾಂಬಾರನ್ನು ಕೂಡ ಬಿಸಿಗೆ ಇಟ್ಬಿಟ್ಟು ಹಾಗೆ ರೈಸಿಗೆ ಇಟ್ಬಿಟ್ಟು ಮಧ್ಯಾಹ್ನ ಮಾಡಿದ್ದೆ ರೈಸ್ ಇದ್ದು ಅಪ್ಪಂಗೆ ಮತ್ತು ಯಕ್ಷಿತ್ಗೆ ಆಗೋ ಥರ ಸ್ವಲ್ಪ ಬಿಸಿಯನ್ನು ಮಾಡಿಬಿಡೋಣ ಅಂತ ಹೇಳಿ ರೈಸಿಗೆಲ್ಲ ಇಟ್ಬಿಟ್ಟು ಹಾಗೆ ಮೊಟ್ಟೆನೂ ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಸೌತೆಕಾಯಿ, ಈರುಳ್ಳಿ ಹಾಗೆ ನಿಂಬೆಹಣ್ಣೆಲ್ಲನೂ ಕೂಡ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ರೈಸ್ ಎಲ್ಲ ಮಾಡಿದಾದಮೇಲೆ ಹಾಗೆ ಮೊಟ್ಟೆನೂ ಕೂಡ ಬೇಯಿಸಿದಾದಮೇಲೆ ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ಅಪ್ಪಂಗೆ ಟೈಮ್ ಆಗಿಬಿಡುತ್ತೆ. ಆನಂದ್ ಬೇಗ ಬರ್ತಾರೆ ಅಂತ ಅಂದ್ಕೊಂಡೆ, ಬೇಗ ಬನ್ನಿ ಅಂತ ಹೇಳಿದ್ದೆ. ಅವರೇನೋ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅವರೇನೂ ಬಂದಿರಲಿಲ್ಲ. ಸರಿ ಅಷ್ಟರಲ್ಲೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಬರ್ತಾರೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮುದ್ದೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಆಗಿತ್ತು. ಮುದ್ದೆ ಒಂದು ಜಡ್ಕೊಂಡು ಮುದ್ದೆ ಕಟ್ಕೊಂಡ್ರೆ ಅಡುಗೆ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ನೆಲ್ಲ ಹಸಿಟ್ಟೆಲ್ಲನೂ ಹಾಕಿದೆ. ಇವಾಗ ಜಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುದ್ದೆನ ಜಡ್ಕೊತಾ ಇದ್ದೀನಿ. ಕೋಲಿದೆ, ನಾನು ಕೋಲ್ ಯೂಸ್ ಮಾಡಲ್ಲ. ಕೋಲಲ್ಲಾದರೆ ಕೂತ್ಕೊಂಡು ಜಡಿಬೇಕಲ್ವ, ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಈ ಥರ ಸ್ಪ್ಯಾಚುಲ ಯೂಸ್ ಮಾಡಿಕೊಂಡು ಅದರಲ್ಲೇ ಮುದ್ದೆನ ಜಡ್ಕೊತೀನಿ. ಇದೇ ಈಸಿ ಅನಿಸುತ್ತೆ ನನಗೆ ಜಡಿಯೋದಕ್ಕೆ. ಮುದ್ದೆ ಕೋಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಕೂತ್ಕೊಂಡೇ ಮುದ್ದೆ ಕಟ್ಟಬೇಕು. ಈ ಥರ ಸೆಲ್ಫ್ ಮೇಲೂ ಕೂಡ ಕಟ್ಕೊಳ್ಳೋದಕ್ಕೆ ಆಗಲ್ಲ. ಪ್ಲೇಟ್ ಇಟ್ಕೊಂಡು ಕೆಳಗಡೆ ಕೂತ್ಕೊಂಡು ಕಟ್ಕೋಬೇಕು. ಹಾಗಾಗಿ ನಾನು ಈ ಥರ ಜಡ್ಕೊಂಡು ಮುದ್ದೆನ ಕಟ್ಕೊತೀನಿ. ನನಗಂತೂ ಇದೇ ಈಸಿ ಅನಿಸುತ್ತೆ. ಇನ್ನು ಮುದ್ದೆ ಎಲ್ಲ ಜಡ್ದಿದ್ದಾದಮೇಲೆ ಅದು ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ. ಅಷ್ಟರಲ್ಲಿ ಮೊಟ್ಟೆ ಬೇಯಿಸಿಟ್ಟಿದ್ನೆಲ್ಲ ಬಿಡಿಸ್ಕೊಬೇಡೋಣ ಅಂತ ಹೇಳಿಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಆನಂದ್ ಕೂಡ ಬಂದರು. ಬೇಗ ಬನ್ನಿ ಅಂತ ಹೇಳಿದ್ದೆ, ಹಾಗಾದರೂ ಲೇಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಬಂದರು. ನಾನು ಮೈದ್ನನ್ಗೂ ಕೂಡ ಊಟಕ್ಕೆ ಬರೋಕ್ಕೆ ಹೇಳಿದ್ದೆ, ನಾನ್ ವೆಜ್ ಮಾಡಿದ್ವಲ್ಲ ಹಾಗಾಗಿ. ಸಂಡೇ ಟೈಮ್ ಏನಾದರೂ ನಾನು ಈ ಥರ ನಾನ್ ವೆಜ್ ಮಾಡಿದಾಗ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ನೈಟಲ್ಲಿ ಮಾಡಿರೋದಿಲ್ವಾ, ಹಾಗಾಗಿ ಬಂದು ಊಟ ಮಾಡ್ಕೊಂಡು ಹೋಗಲಿ. ಹಾಗೆ ಅಪ್ಪನೂ ಬಂದಿದ್ದಾರಲ್ವ, ಅವ್ರ ಜೊತೆನೂ ಮಾತಾಡ್ದಾಗುತ್ತೆ, ಅವ್ರನ್ನೂ ಕೂಡ ನೋಡ್ದಾಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬರೋದಕ್ಕೆ ಹೇಳಿದ್ದೆ. ಆನಂದ್ಗೆ ಹೇಳಿದ್ದೆ ಬರ್ತಾ ಕರ್ಕೊಂಡು
ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಆನಂದ್ ಸ್ವಲ್ಪ ಬೇಗ ಬಂದರು. ಅದಾಗಿದ್ಮೇಲೆ ನಾನು ಮೈದನ ಅಂಗಡಿನ ಕ್ಲೋಸ್ ಮಾಡಿಕೊಂಡು ಆಮೇಲೆ ಬಂದರು. ಆನಂದ್ ಏನಾದರೂ ಸ್ವಲ್ಪ ಬೇಗ ಬಂದಿದ್ದರೆ ಯಕ್ಷಿತ್ಗೆ ಊಟ ಮಾಡಿಸ್ತಾರೆ ಅವರೇನೆ. ಅವ್ರು ಬರೋದು ಲೇಟ್ ಆಯ್ತಲ್ಲ, ನಾನು ಯಕ್ಷಿತ್ಗೆ ಊಟ ಮಾಡಿಸ್ಕೊಂಡು ನಿಂತ್ಕೊಂಡೆ. ಹಾಗಾಗಿ ಅಪ್ಪಂಗೆ ಟೈಮ್ ಆಗಿಬಿಡುತ್ತೆ. ಅವರು ಮಾತ್ರೆ ತೊಗೊತಾರೆ, ಡೈಲಿ 3 ಟೈಮು ಕೂಡ ಮಾತ್ರೆ ತೊಗೊತಾರೆ. ಹಾಗಾಗಿ ಆನ್ ಟೈಮಿಗೆ ಊಟ ಕೊಡಬೇಕಲ್ವ, ಹಾಗಾಗಿ ಬೇಗ ಬರೋದಕ್ಕೆ ಹೇಳಿದೆ. ಅವರು ಲೇಟ್ ಆಯಿತು ಅಂತಂದರು. ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ಅವನಿಗೆ ಊಟ ಮಾಡಿಸ್ಬಿಟ್ಟು, ಮಧ್ಯಾಹ್ನನೂ ಕೂಡ ಅವನು ಸರಿಯಾಗಿ ಊಟ ಮಾಡಿರಲಿಲ್ಲ, ಮತ್ತು ಬೇಗನೆ ಎದ್ದಿದ್ನಲ್ಲ, ಬೇಗ ಮಲ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಅವನಿಗೆ ಊಟ ಮಾಡಿಸ್ಬಿಟ್ಟು ಅದಾಗಿದ್ಮೇಲೆ ನಾನಿಲ್ಲಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಅವರು ಮಾತ್ರೆ ತೊಗೊಳ್ಳೋದು ಅಂತಂದರೆ, ಅವ್ರಿಗೆ ಮೊದಲಿಂದನೂ ಅಷ್ಟೇ, ನನ್ನ ಮದುವೆಗಿಂತ ಮುಂಚೆಯಿಂದನೂ ಆನಂದ್ ತೋರಿಸ್ತಾಯಿದ್ರು. ಬೆಂಗಳೂರಲ್ಲೇ ಅವರಿಗೆ ಹಾಸ್ಪಿಟಲ್ಗೆ ತೋರಿಸ್ತಾ ಇರೋದು. ಹಲ್ಲು ನೋವು ಬರ್ತಿತ್ತು ಅವ್ರಿಗೆ. ಹಲ್ಲು ನೋವು ಬಂದರೆ ತಲೆ ಪೂರ್ತಿ ನೋವು ಬರ್ತಾಯಿತ್ತು. ಹಂಗಾಗಿ ತೋರಿಸಿದ್ವಿ. ನನ್ನ ಮದುವೆ ಆದಮೇಲೆ ಒಂದು ಸರಿ ಏನೋ ಬಂದಿತ್ತು, ಅದಾಗಿದ್ಮೇಲೆ ಏನು ಇರಲಿಲ್ಲ, ಕಡಿಮೆ ಆಗಿತ್ತು. ಮತ್ತು ಕೊರೋನಾ ಟೈಮಲ್ಲಿ ಜಾಸ್ತಿ ಆಗಿಬಿಟ್ಟಿತ್ತು ಅವರಿಗೆ. ಹಾಗಾಗಿ 1 ಟೈಮ್ ಮಾತ್ರೆ ತೊಗೊತಾಯಿದ್ರು ಅದಕ್ಕಿಂತ ಮುಂಚೆ. ಅದಾದಮೇಲೆ ಮತ್ತೆ ಇವಾಗ 3 ಟೈಮ್ ಮಾತ್ರೆ ತೊಗೊತಾರೆ. ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಮಾತ್ರೆನ ತಗೋಬೇಕು. ನಾನಿಲ್ಲಿ ಮೊಟ್ಟೆ ಎಲ್ಲನೂ ಬಿಡಿಸ್ಕೊಂಡಿದ್ದಾದಮೇಲೆ ಅಷ್ಟರಲ್ಲಿ ಹಿಟ್ಟು ಕೂಡ ಬೆಂದಿತ್ತು. ಸರಿ ಮುದ್ದೆ ಕಟ್ಕೊಬೇಡೋಣ ಅಂತ ಹೇಳಿಬಿಟ್ಟು ಕಟ್ಕೊತಾ ಇದ್ದೀನಿ. ಇನ್ನು ನನಗೆ ತುಂಬ ಜನ ಕಮೆಂಟ್ ಮಾಡೋದು ಒಂದೇ ವಿಷಯದ ಬಗ್ಗೆ, ಏನಪ್ಪ ಅಂತಂದರೆ ಮುದ್ದೆ ಚೆನ್ನಾಗಿರುತ್ತೆ, ಮುದ್ದೆ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ನನಗಂತೂ ಆ ಥರದ ಕಮೆಂಟ್ಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಗೊತ್ತಿಲ್ಲ, ಹಳ್ಳಿಲಿ ಬೆಳೆದಿದ್ದೀವಿ ಅಂತಂದರೆ ಇದೆಲ್ಲ ಕಲಿಬೇಕಲ್ವ, ಹಾಗಾಗಿ ಅದು ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ಹಳ್ಳಿಲಿ ಹುಟ್ಟಿ ಬೆಳೆದಿದ್ದೀವಿ ಅಂತಂದರೆ ಅದನ್ನೇನು ಯಾರೂ ಹೇಳಿಕೊಡ್ಬೇಕಾಗಿಲ್ಲ, ಇಲ್ಲ ಅದೇನೋ ದೊಡ್ಡ ಸಾಹಸನೂ ಅಲ್ಲ ಕಲಿಯೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಮುದ್ದೆ ಒಂದು ಕಟ್ಕೊಂಡ್ರೆ ಊಟಕ್ಕೆ ಕೊಡೋದೆ. ಅಷ್ಟರಲ್ಲಿ ನನ್ನ ಮೈದನೂ ಕೂಡ ಬಂದರು. ನಾನೇನು ಅವ್ರನ್ನ ತೋರಿಸೋದಕ್ಕೆ ಹೋಗಲ್ಲ. ಆನಂದ್ ಈ ಥರದ್ದೆಲ್ಲ ಊಟ ಮಾಡಬೇಕಾದ್ರೆಲ್ಲ ವಿಡಿಯೋ ಮಾಡಬೇಡ ಅಂತಾರೆ. ಸೊ ಹಂಗಾಗಿ ನಾನು ಅದನ್ನೆಲ್ಲ ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ. ನಾನು ಮುದ್ದೆ ರೆಡಿ ಆದಮೇಲೆ ಎಲ್ಲರಿಗೂ ಕೂಡ ಊಟ ಕೊಟ್ಟು ನಾವು ಕೂಡ ಊಟನ ಮಾಡಿದ್ವಿ. ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು. ಹಳ್ಳಿ ಕಡೆ ಮಟನ್ ಅಂದರೆ ಕೇಳಬೇಕಾ, ಸಾಂಬಾರು ಸಖತ್ತಾಗಿ ಆಗುತ್ತೆ. ಅದ್ರ ಜೊತೆಗೆ ಮಟನ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಊಟ ಮಾಡಿದ್ವಿ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ವ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ. ಆದಷ್ಟು ಬೇಗ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಆಲ್.